ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ YCT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು 5th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪಾರ್ಟ್ 2 ಅದರಲ್ಲಿ ಯೂನಿಟ್ 5 ಪ್ರಾಸ್ ಶಬಲೆ ಸಬಲ ಈ ಪಾಠದ ಕನ್ನಡದಲ್ಲಿ ವಿವರಣೆ ಹೇಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ವಾರ್ಮ್ ಅಪ್ ಆಕ್ಟಿವಿಟಿ. ಟಾಸ್ಕ್ ಎ, rearrange the following words in the correct order to form a meaningful sentence. First one, are beings animals living ಅಂತಿದೆ. ಅಂದರೆ ಇಲ್ಲಿ ಜಂಬಲ್ ಆಗಿರುವಂತಹ ಏನನ್ನು ವರ್ಡ್ಸ್ನ ನೀವು ಸೆಂಟೆನ್ಸ್ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕು. ನೋಡಿ, ಆರ್ ಬೀಯಿಂಗ್ಸ್ ಅನಿಮಲ್ಸ್ ಲಿವಿಂಗ್ ಅಂತಿದೆ. ಇದು ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂದರೆ ಪ್ರಾಣಿಗಳು, ಸಜೀವಿಗಳು, ಜೀವ ಇರುವಂತಹ ವಸ್ತುಗಳು ಅಂತ ಹೇಳ್ತಾ ಇದ್ದಾರೆ. ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಸೆಕೆಂಡ್ ಒನ್, ಅಸ್ ಅನಿಮಲ್ಸ್ ಫೀಲ್ ಆಲ್ಸೋ ಲೈಕ್. ಅಸ್ ಅನಿಮಲ್ಸ್ ಫೀಲ್ ಆಲ್ಸೋ ಲೈಕ್ ಅಂತಿದೆ. ಅನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್. ಪ್ರಾಣಿಗಳು ಕೂಡ ನಮ್ಮಂತೆ ಭಾವನೆಗಳನ್ನ ಹೊಂದಿವೆ. ಅನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್ ಅಂತ ಇದು ಒಂದು ಅರ್ಥಪೂರ್ಣವಾದ ಸೆಂಟೆನ್ಸ್. ಥರ್ಡ್ ಒನ್, ಯೂಸ್ಫುಲ್ ಅಸ್ ಟು ಆರ್ ಅನಿಮಲ್ಸ್ ಅಂತಿದೆ. ಅನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್. ಪ್ರಾಣಿಗಳು ನಮಗೆ ಉಪಯೋಗವಾಗುವಂತಹವು. ಅನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್. ಟಾಸ್ಕ್ ಬಿ, ಹೌ ಡು ಯು ಥಿಂಕ್ ದಟ್ ಅ ಕೌ ಈಸ್ ಎ ಯೂಸ್ಫುಲ್ ಅನಿಮಲ್? ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್. ಹಸು ಹೇಗೆ ಒಂದು ಉಪಯುಕ್ತವಾದ ಪ್ರಾಣಿ ಅಂತ ನಿಮಗೆ ಅನಿಸುತ್ತೆ? ನಿಮ್ಮ ಪಾರ್ಟ್ನರ್ ಜೊತೆ ನೀವು ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಕಂಟಿನ್ಯೂ ದ ಲೆಸನ್. Number 1, once there was a sage whose name was Vasishta. He lived in a forest. Vasishta had a cow by name Shabale, also known as Nandini, daughter of Kamadhenu, the heavenly cow. Whenever Vasishta asked her for anything such as food, drink or clothes, she would give them to him. Both of them lived happily in the forest. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒನ್ಸ್ ದೇರ್ ವಾಸ್ ಎ ಸೇಜ್ ಹೂಸ್ ನೇಮ್ ವಾಸ್ ವಸಿಷ್ಠ. ಒಮ್ಮೆ ಒಬ್ಬ ವಸಿಷ್ಠ ಸೇಜ್ ಅಂದರೆ ಮುನಿಗಳು, ಋಷಿಗಳು ಇದ್ರಂತೆ. ಅವ್ರ ಹೆಸರು ವಸಿಷ್ಠ. ಒಬ್ಬರು ಋಷಿಗಳು ವಾಸವಾಗಿದ್ದರು, ಅವ್ರ ಹೆಸರು ವಸಿಷ್ಠ. ಹಿ ಲಿವ್ಡ್ ಇನ್ ಎ ಫಾರೆಸ್ಟ್. ಅವರು ಕಾಡಿನಲ್ಲಿ ವಾಸವಾಗಿದ್ದರು. ವಸಿಷ್ಠ ಹ್ಯಾಡ್ ಎ ಕೌ ಬೈ ನೇಮ್ ಶಬಲೆ. ವಸಿಷ್ಠ ಅವರು ಆ ಋಷಿಗಳು ಒಂದು ಕೌ ಅಂದರೆ ಹಸು ಅವ್ರ ಹತ್ರ ಇತ್ತು. ಅದರ ಹೆಸರು ಶಬಲೆ. ಆಲ್ಸೋ ನೋನ್ ಆಸ್ ನಂದಿನಿ, ಡಾಟರ್ ಆಫ್ ಕಾಮಧೇನು, ದ ಹೆವನ್ಲಿ ಕೌ. ಮತ್ತು ಅದರ ಹೆಸರು ನಂದಿನಿ ಅಂತ ಇನ್ನೊಂದು ಹೆಸರು. ಅದು ಕಾಮಧೇನುನ ಡಾಟರ್ ಅಂದರೆ ಮಗಳು. ದ ಹೆವನ್ಲಿ ಕೌ ಅದು ಸ್ವರ್ಗದಲ್ಲಿರುವಂತಹ ಹಸು. ವೆನೆವರ್ ವಸಿಷ್ಠ ಆಸ್ಕ್ಡ್ ಹರ್ ಫಾರ್ ಎನಿಥಿಂಗ್ ಸಚ್ ಆಸ್ ಫುಡ್, ಡ್ರಿಂಕ್ ಆರ್ ಕ್ಲಾತ್ಸ್, ಶಿ ವುಡ್ ಗಿವ್ ದೆಮ್ ಟು ಹಿಮ್. ಬೋತ್ ಆಫ್ ದೆಮ್ ಲಿವ್ಡ್ ಹ್ಯಾಪಿಲಿ ಇನ್ ದ ಫಾರೆಸ್ಟ್. ಯಾವಾಗಲಾದರೂ ಕೂಡ ವಸಿಷ್ಠ ಮಹಾಮುನಿಗಳು ಆ ಶಬಲೆ ಅಥವಾ ನಂದಿನಿ ಹಸುವನ್ನು ನೀವು ಏನೇ ಕೇಳಿದ್ರು ಕೂಡ, ಅಂದರೆ ಫುಡ್ ಅಂದರೆ ಆಹಾರ, ಊಟ ಆಗಿರ್ಬೋದು, ಡ್ರಿಂಕ್ ಇಲ್ಲ ಕುಡಿಯೋದಕ್ಕೆ ಏನಾದರೂ ಆಗಿರಬಹುದು, ಯಾವುದಾದ್ರೂ ಪಾನೀಯಗಳಾಗಿರ್ಬೋದು, ಅಥವಾ ಬಟ್ಟೆ ವಸ್ತ್ರಗಳಾಗಿರಬಹುದು, ಏನಾದರೂ ಕೂಡ ಕೇಳಿದ್ರೆ ಅದು ಇಮಿಡಿಯೇಟಾಗಿ ಕೊಟ್ಟಿತ್ತು. ಬೋತ್ ಆಫ್ ದೆಮ್ ಲಿವ್ಡ್ ಹ್ಯಾಪಿಲಿ ಇನ್ ದ ಫಾರೆಸ್ಟ್. ಅವರಿಬ್ಬರು ಕೂಡ ತುಂಬ ಸಂತೋಷವಾಗಿ ಕಾಡಿನಲ್ಲಿ ವಾಸವಾಗಿರ್ತಾರೆ. Second one, one day Kaushika, a powerful king, and his soldiers came to the forest. They were hunting. They saw a small hut and decided to rest there for some time. When they came near the hut,
Vasishtha greeted Kaushika and his men. He prayed to Shabale to give his guests a tasty meal. In minutes, Shabale gave them a tasty meal. Kaushika was impressed by Shabale's special gift. He wanted to take Shabale to his palace. So, Kaushika asked Vasishtha to give Shabale to him in exchange for 10,000 cows. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಹಟ್ ಇದೆ ಅಂದರೆ ಇಲ್ಲಿ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಹಟ್ ಅಂದರೆ ಗುಡಿಸಲುಗಳಿವೆ. ಇಲ್ಲಿ ವಸಿಷ್ಠ ಮಹಾಮುನಿಗಳು ಮತ್ತು ಶಬಲೆ ವಾಸವಾಗಿರ್ತಾರೆ. ಇಲ್ಲಿ ಸೆಕೆಂಡ್ ಒನ್ನಲ್ಲಿ ಒನ್ ಡೇ ಕೌಶಿಕ ಅ ಪವರ್ಫುಲ್ ಕಿಂಗ್ ಆ್ಯಂಡ್ ಹಿಸ್ ಸೋಲ್ಜರ್ಸ್ ಕೇಮ್ ಟು ದ ಫಾರೆಸ್ಟ್. ಒಂದು ದಿನ ಕೌಶಿಕ ಅನ್ನೋ ವೀರಾದಿ ಶೂರಾದಿ ರಾಜ ಮತ್ತು ಆ್ಯಂಡ್ ಹಿಸ್ ಸೋಲ್ಜರ್ಸ್ ಅವರ ಸೈನಿಕರು ಕಾಡಿಗೆ ಬಂದರು. ದೇ ವರ್ ಹಂಟಿಂಗ್, ಅವರು ಏನು ಮಾಡ್ತಾಯಿದ್ರು, ಬೇಟೆ ಆಡ್ತಾಯಿದ್ರು. ದೇ ಸಾ ಎ ಸ್ಮಾಲ್ ಹಟ್ ಆ್ಯಂಡ್ ಡಿಸೈಡೆಡ್ ಟು ರೆಸ್ಟ್ ದೇರ್ ಫಾರ್ ಸಮ್ ಟೈಮ್. ಅವರು ಒಂದು ಸಣ್ಣ ಗುಡಿಸಲನ್ನು ನೋಡಿದರು. ಹಟ್ ಅಂದರೆ ಗುಡಿಸಲು. ಆ ಗುಡಿಸಲಿನ ನೋಡಿದರು ಮತ್ತು ಅವರು ತೀರ್ಮಾನ ಮಾಡಿದ್ರು ಅಲ್ಲಿ ಒಂದು ಸ್ವಲ್ಪ ನಾವು ರೆಸ್ಟ್ ಮಾಡೋಣ ಅಂತ. ವೆನ್ ದೆ ಕೇಮ್ ನಿಯರ್ ದ ಹಟ್, ವಸಿಷ್ಠ ಗ್ರೀಟೆಡ್ ಕೌಶಿಕ ಆ್ಯಂಡ್ ಹಿಸ್ ಮೆನ್. ಆ ಗುಡಿಸಲ ಹತ್ರ ಬರ್ತಿದ್ದಾಗೆ ವಸಿಷ್ಠ ಮುನಿಗಳು ಅವರನ್ನು ಸ್ವಾಗತಿಸಿದರು. ಗ್ರೀಟೆಡ್ ಅಂದರೆ ವೆಲ್ಕಮ್ ಮಾಡಿದ್ರು, ಸ್ವಾಗತಿಸಿದರು. ಯಾರನ್ನ? ಕಿಂಗ್ ಕೌಶಿಕ ಮತ್ತು ಅವ್ರ ಜೊತೆ ಇರುವಂತಹ ಜನಗಳನ್ನ ಅವರು ಸ್ವಾಗತಿಸಿದರು. ಹಿ ಪ್ರೈಡ್ ಟು ಶಬಲೆ ಟು ಗಿವ್ ಹಿಸ್ ಗೆಸ್ಟ್ ಅ ಟೇಸ್ಟಿ ಮೀಲ್. ಅವ್ರು ಮತ್ತೆ ಆ ಶಬಲೆ ಹತ್ರ ಪ್ರಾರ್ಥಿಸ್ಕೊಂಡ್ರು, ಅವ್ರ ಗೆಸ್ಟ್ಗಳಿಗೆ ಟೇಸ್ಟಿ ಮೀಲನ್ನು ಕೊಡು ಅಂತ. ಇನ್ ಮಿನಿಟ್ಸ್, ನಿಮಿಷಗಳೊಳಗಾಗಿ ಶಬಲೆ ಗೇವ್ ದೆಮ್ ಎ ಟೇಸ್ಟಿ ಮೀಲ್. ಶಬಲೆ ಏನು ಮಾಡಿದ್ರು, ಒಂದು ರುಚಿಕರವಾದ ಊಟವನ್ನು ಕೊಟ್ಟರು. ಕೌಶಿಕ ವಾಸ್ ಇಂಪ್ರೆಸ್ಡ್ ಬೈ ಶಬಲೆ ಸ್ಪೆಷಲ್ ಗಿಫ್ಟ್. ಆ ಕಿಂಗ್ ಇದ್ರಲ್ಲ, ಅವ್ರು ತುಂಬ ಇಂಪ್ರೆಸ್ ಆದರು, ತುಂಬ ಆಶ್ಚರ್ಯವಾದರು. ಯಾವುದಕ್ಕಾಗಿ? ಶಬಲೆ ಸ್ಪೆಷಲ್ ಗಿಫ್ಟ್ಗಾಗಿ. ಹಿ ವಾಂಟೆಡ್ ಟು ಟೇಕ್ ಶಬಲೆ ಟು ಹಿಸ್ ಪ್ಯಾಲೇಸ್. ಅವರು ಆ ಶಬಲೆನ ಅವ್ರ ಅರಮನೆಗೆ ತಗೊಂಡು ಹೋಗೋಕ್ಕೆ ಡಿಸೈಡ್ ಮಾಡಿದ್ರು. ಸೊ ಕೌಶಿಕ ಆಸ್ಕ್ಡ್ ವಸಿಷ್ಠ ಟು ಗಿವ್ ಶಬಲೆ ಟು ಹಿಮ್ ಇನ್ ಎಕ್ಸ್ಚೇಂಜ್ ಫಾರ್ 10,000 cows. ಮತ್ತು ಕೌಶಿಕ ರಾಜ ವಸಿಷ್ಠರ ಅವ್ರನ್ನ ಕೇಳಿದ್ರು, ಶಬಲೆನ ನಾನು ತಗೊಂಡು ಹೋಗೋಕ್ಕೆ ಅದ್ರ ಬದಲಾಗಿ ನಿಮಗೆ 10,000 ಹಸುಗಳನ್ನು ನಿಮಗೆ ಕೊಡ್ತೀನಿ, ನೀವು ನನಗೆ ಶಬಲೆನ ಕೊಡಿ, ನಾನು ಅರಮನೆಗೆ ತಗೊಂಡು ಹೋಗ್ತೀನಿ ಅಂತ ಕಿಂಗು ವಸಿಷ್ಠ ಮಹಾಮುನಿಗಳನ್ನ ಕೇಳಿದ್ರು. ನೆಕ್ಸ್ಟ್ ಥರ್ಡ್ ಒನ್. ಬಟ್ ವಸಿಷ್ಠ ರೆಫ್ಯೂಸ್ಡ್. ಕೌಶಿಕ even offered his entire kingdom and asked for Shabale, but Vasishtha still refused. He said, Shabale belongs to the gods and goddesses, and she would not be misused. Kaushika decided to take Shabale by force. He put a rope around Shabale's neck and dragged her. But she was not willing to go with the king. ಇಲ್ಲಿ ಏನು ಮಾಡಿದ್ರು ಅಂದರೆ, ವಸಿಷ್ಠ ಅವರು ಕಿಂಗ್ 10,000 ಹಸುಗಳನ್ನ ಕೊಡ್ತೀನಿ, ನೀವು ನನಗೆ ಶಬಲೆನ ಕೊಡಿ ಅಂತ ಕೇಳಿದ್ರು ಕೂಡ ವಸಿಷ್ಠವ್ರು ಏನು ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ರೆಫ್ಯೂಸ್ಡ್ ಅಂದರೆ ತಿರಸ್ಕಾರ ಮಾಡಿದ್ರು, ನಾನು ಕೊಡಲ್ಲ ಅಂತ. Kaushika even offered his entire kingdom and asked for Shabale, but Vasishtha still refused. ಕೌಶಿಕ ರಾಜರು ಏನು ಮಾಡಿದ್ರು, ಒಂದು ಆಫರ್ ಇಟ್ಟರು ವಸಿಷ್ಠ ಮುನಿಗಳ ಮುಂದೆ. ಏನು? ಎಂಟೈರ್ ಕಿಂಗ್ಡಮ್, ಅವರ ಸಕಲ ಸಾಮ್ರಾಜ್ಯವನ್ನೇ ನಾನು ನಿಮಗೆ ಕೊಡ್ತೀನಿ, ಶಬಲನ ನೀವು ನನಗೆ ಕೊಡಿ ಅಂತ. ಆದರೂ ಕೂಡ ವಸಿಷ್ಠ ಮಹಾಮುನಿಗಳು ರೆಫ್ಯೂಸ್ ಮಾಡಿದ್ರು, ಅಂದರೆ ತಿರಸ್ಕಾರ ಮಾಡಿದ್ರು. ಹಿ ಸೆಡ್, ಅವ್ರು ಹೇಳಿದ್ರು, ಶಬಲೆ ಬಿಲಾಂಗ್ಸ್ ಟು ದ ಗಾಡ್ಸ್ ಆ್ಯಂಡ್ ಗಾಡೆಸ್ and she should not misused. ಅವ್ರು ಹೇಳಿದ್ರು ವಸಿಷ್ಠರು, ಶಬಲೆ ಬಿಲಾಂಗ್ಸ್ ಟು ದ ಗಾಡ್, ಅವರು ದೇವತೆಗಳಿಗೆ ಸೇರಿದವಳು, ಮತ್ತು ಅವರು ದೇವತೆಯಿಂದ ಬಂದಂಥವಳು, ದೇವತೆಗಳಿಗೆ ಸೇರಿದವಳು, ದೇವಗಣಗಳಿಗೆ ಸೇರಿದಂಥದ್ದು, ಅದನ್ನು ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು. ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಕೌಶಿಕ ರಾಜರು ಏನು ಮಾಡಿದ್ರು, ಡಿಸೈಡ್ ಮಾಡಿದ್ರು
ಶಬಲೆನ ಬೈ ಫೋರ್ಸ್ ಅಂದರೆ ಬಲವಂತವಾಗಿ ಕರ್ಕೊಂಡೋಗ್ಬೇಕು ಅಂತ. ಹಿ ಪುಟ್ ಅ ರೋಪ್ ಅರೌಂಡ್ ಶಬಲೆಸ್ ನೆಕ್ ಆ್ಯಂಡ್ ಡ್ರ್ಯಾಗ್ಡ್ ಹರ್. ಒಂದು ರೋಪ್ ಅಂದರೆ ಒಂದು ಹಗ್ಗವನ್ನು ಶಬಲೇಶ್ ಅಂದರೆ ನಂದಿನಿ ಕತ್ತಿಗೆ ಹಾಕಿದ್ರು. ಮತ್ತು ಡ್ರ್ಯಾಗ್ಡ್ ಅಂದರೆ ಎಳೆದರು. ಅವಳನ್ನು ಎಳೆದ್ರು. ಬಟ್ ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ವಿತ್ ದ ಕಿಂಗ್. ಆದರೆ ಶಬಲೆ ಏನು ಮಾಡಿದ್ಲು, ಕಿಂಗ್ ಜೊತೆ ಹೋಗೋಕ್ಕೆ ಒಪ್ಪಲೇ ಇಲ್ಲ, ಮತ್ತು ಹೋಗಲೇ ಇಲ್ಲ, ಅಲ್ಗಾಡಲೇ ಇಲ್ಲ. ಇಲ್ಲಿ ನೋಡಿ, ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ವಸಿಷ್ಠರಿದ್ದಾರೆ, ಇಲ್ಲಿ ಶಬಲೆ ನಂದಿನಿ ಇದ್ದಾರೆ, ಡಾಟರ್ ಆಫ್ ಕಾಮಧೇನು. ಇಲ್ಲಿ ಕೌಶಿಕ ಕಿಂಗ್ ಇದ್ದಾರೆ. ಮತ್ತು ಇಲ್ಲಿ ಕೇಳ್ತಾ ಇದ್ದಾರೆ ಶಬಲೆನ ನನಗೆ ಕೊಡು ಅಂತ. ಇಲ್ಲಿ ನೆಕ್ಸ್ಟು ಕೌ ಅಂದರೆ ನಂದಿನಿ ಕೌ ಇಲ್ಲಿದೆ ನೋಡಿ, ಇದು ಆ ಪಿಕ್ಚರ್. ನೆಕ್ಸ್ಟ್ 4th one. Shabale saw her master's helplessness. She decided to teach Kaushika a lesson. She freed herself, ran and stood next to Vasishtha. She underwent an amazing change. Fire gushed out of her eyes. Her head and neck grew larger. Balls of fire came out from her tail. Many soldiers came out from her mouth, udder, and her sides. These soldiers chased Kaushika and his men out of the ashram, but they did not kill anyone. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಶಬಲೆ ಸಾ ಹರ್ ಮಾಸ್ಟರ್ಸ್ ಹೆಲ್ಪ್ಲೆಸ್ನೆಸ್. ನೋಡಿ, ಈ ಪಿಕ್ಚರಲ್ಲಿ ನೋಡಿ, ಇಲ್ಲಿ ಅವ್ರ ಮಾಸ್ಟರ್ ಅಂದರೆ ಅವ್ರ ಗುರುಗಳಿದ್ದಾರೆ. ಇಲ್ಲಿ ಶಬಲೆ ಇದ್ದಾರೆ, ಇಲ್ಲಿ ಕೌಶಿಕ ಇದ್ದಾರೆ. ಶಬಲೆ ಏನು ಮಾಡಿದ್ರು, ಅವ್ರ ಗುರುಗಳು ಹೆಲ್ಪ್ಲೆಸ್ನೆಸ್ ಅಂದರೆ ಅಸಹಾಯಕರಾಗಿರೋರು. ಈ ಮಾತುಗಳಿಗೆ ಅವರು ಅಸಹಾಯಕರಾಗಿರುವಂಥದ್ದನ್ನು ಅವಳು ನೋಡ್ತಾ ಇದ್ದಾಳೆ ಇಲ್ಲಿ. ಶಿ ಡಿಸೈಡೆಡ್ ಟು ಟೀಚ್ ಕೌಶಿಕ ಅ ಲೆಸನ್. ಶಬಲೆ ಏನು ಮಾಡಿದ್ಲು, ಕೌಶಿಕ ರಾಜನಿಗೆ ಒಂದು ಪಾಠ ಕಲಿಸ್ತೀನಿ ಅಂತ ಡಿಸೈಡ್ ಮಾಡಿದ್ಲು. ಶಿ ಫ್ರೀಡ್ ಹರ್ ಸೆಲ್ಫ್. ರೋಪ್ ಕಟ್ಟಿದ್ನಲ್ಲ ಕತ್ತಿಗೆ, ಅಂದರೆ ಕತ್ತಿಗೆ ರೋಪ್ ಕಟ್ಟಿ ಎಳಿತಾ ಇದ್ನಲ್ಲ, ಶಿ ಫ್ರೀಡ್ ಹರ್ ಸೆಲ್ಫ್. ಆ ಕುತ್ತಿಗೆನ ಒಂದ್ಸರಿ ಹಿಂಗೆ ಅಲ್ಲಾಡಿಸಿ ಅವರು ಫ್ರೀ ಆದರು. ಯಾರು? ಶಬಲೆ ಫ್ರೀ ಆದ್ಲು. ರ್ಯಾನ್ ಆ್ಯಂಡ್ ಸ್ಟುಡ್ ನೆಕ್ಸ್ಟ್ ಟು ದ ವಸಿಷ್ಠ. ಮತ್ತು ಹಗ್ಗನ ಅಲ್ಗಾಡಿಸ್ಕೊಂಡು ಹಗ್ಗ ಕಿತ್ಕೊಂಡು ಓಡಿದ್ರು. ಮತ್ತು ಸ್ಟುಡ್ ನೆಕ್ಸ್ಟ್ ಟು ವಸಿಷ್ಠ ಅಂದರೆ ವಸಿಷ್ಠ ಮಹಾಮುನಿಗಳ ಪಕ್ಕ ನೆಕ್ಸ್ಟ್ ನಿಂತ್ಕೊಂಡ್ರು. ಶಿ ಅಂಡರ್ವೆಂಟ್ ಆ್ಯನ್ ಅಮೇಝಿಂಗ್ ಚೇಂಜ್. ಅವರು ತುಂಬ ಆಶ್ಚರ್ಯವಾದ ಒಂದು ಬದಲಾವಣೆನ ಮಾಡ್ಕೋತಾ ಇದ್ರು. ಯಾರು? ಶಬಲೆ. ಫೈರ್ ಗಶ್ಡ್ ಔಟ್ ಆಫ್ ಹರ್ ಐಸ್. ಅವರ ಕಣ್ಣಲ್ಲಿ ಫೈರ್ ಬರ್ತಾಯಿತ್ತು. ಫೈರ್ ಅಂದರೆ ಬೆಂಕಿ ಬರ್ತಾಯಿತ್ತು. ಶಬಲೆ ಕಣ್ಣಲ್ಲಿ ಬೆಂಕಿ ಬರ್ತಾಯಿತ್ತು. ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೀವ್ ಲಾರ್ಜರ್. ಅವರ ಕಣ್ಣು ಮತ್ತು ಅವರ ತಲೆ ಮತ್ತು ಕುತ್ತಿಗೆ ಗ್ರೀವ್ ಲಾರ್ಜರ್ ದೊಡ್ಡದಾಗ್ತಾ ಇತ್ತು. ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಫ್ರಮ್ ಹರ್ ಟೇಲ್. ಉಂಡೆ ಆಗಿರುವಂತಹ ಬಾಲ್ ಥರ ಇರುವಂತಹ ಫೈರ್ ಬೆಂಕಿ ಅವರ ಬಾಲದಿಂದ ಬರ್ತಾ ಇತ್ತು. ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಮ್ ಹರ್ ಮೌತ್. ತುಂಬ ಜನ ಸೈನಿಕರು ಅವರ ಬಾಯಿಂದ ಬರ್ತಾ ಇದ್ರು. ಮೌತ್, ಅಡರ್ ಆ್ಯಂಡ್ ಹರ್ ಸೈಡ್ಸ್. ಅಡರ್ ಅಂತಂದರೆ ಇಲ್ಲಿ ಕೆಚ್ಚಲು ಮತ್ತು ಹರ್ ಸೈಡ್ಸ್ ಅದರ ಭಾಗಗಳಿಂದೆಲ್ಲ ತುಂಬ ಸೈನಿಕರು ಬರ್ತಾ ಇದ್ರು. ದ ಸೋಲ್ಜರ್ಸ್ ಚೇಸ್ಡ್ ಕೌಶಿಕ ಆ್ಯಂಡ್ ಹಿಸ್ ಮ್ಯಾನ್ ಔಟ್ ಆಫ್ ದ ಆಶ್ರಮ್. ಮತ್ತು ಆ ಸೋಲ್ಜರ್ಸ್ ಬಂದ್ರಲ್ಲ, ಅವರೆಲ್ಲ ಕೌಶಿಕ ಮತ್ತು ಅವ್ರ ಜೊತೆ ಇರುವಂತಹ ಜನಗಳನ್ನ ಚೇಸ್ ಮಾಡ್ತಾಯಿದ್ರು. ಅಂದರೆ ಬೆನ್ನಟ್ಕೊಂಡು ಓಡ್ತಾ ಇದ್ರು. ಎಲ್ಲಿ? ಔಟ್ ಆಫ್ ದ ಆಶ್ರಮದಿಂದ ಹೊರಗೆ ಹೋಗೋಕೆ ತನಕ ಅವರು ಓಡಿಸ್ಕೊಂಡು ಹೋಗ್ತಾಯಿದ್ರು. ಬಟ್ ದೇ ಡಿಡ್ ನಾಟ್ ಕಿಲ್ ಎನಿವನ್. ಆದರೆ ಅವ್ರು ಯಾರನ್ನೂ ಕೂಡ ಸಾಯಿಸಲಿಲ್ಲ. ನಾವು ವಿ ಅಬ್ಸರ್ವ್ ದಿಸ್ ಪಿಕ್ಚರ್. ಈ ಚಿತ್ರವನ್ನು ನಾವು ಗಮನಿಸಿದ್ರೆ ಇಲ್ಲಿ ನೋಡಿ, ಸೈನಿಕರು ಎಲ್ಲ ರಾಜನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನಿದೆ, ನಂದಿನಿ ಅಂದರೆ ಶಬಲೆ ಇದ್ದಾರೆ. ಇಲ್ಲಿ ಅವರ ಸುತ್ತ ಎಲ್ಲ ಸೈನಿಕರು ಬಂದಿದ್ದಾರೆ. ಅವರು ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಿಕ್ಚರ್ ಇಲ್ಲಿ ನಮಗೆ ಕಾಣುತ್ತೆ. ನೆಕ್ಸ್ಟ್ 5th one. Kaushika realized that he was not powerful enough
and could not win anything by force. He left his kingdom and went into the forest to become a sage. After many years of prayer and meditation, he became a true sage and came to be called Vishwamitra. Vishwamitra means the friend of the world. ನೋಡಿ, Kaushika realized that he was not powerful enough and could not win anything by force. ಕೌಶಿಕ ರಾಜನಿಗೆ ರಿಯಲೈಸ್ ಆಯಿತು, ಅಂದರೆ ಮನವರಿಕೆ ಆಯಿತು. ಏನಂತ? ಹಿ ವಾಸ್ ನಾಟ್ ಪವರ್ಫುಲ್ ಇನಫ್. ನಾನು ತುಂಬ ಪವರ್ಫುಲ್, ಎಲ್ಲದಕ್ಕಿಂತ ಪವರ್ಫುಲ್ ಅಲ್ಲ ನಾನು. ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ಬಲವಂತವಾಗಿ ಏನನ್ನು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಲವಂತ ಏನನ್ನೂ ಪಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಿ ಲೆಫ್ಟ್ ಹಿಸ್ ಕಿಂಗ್ಡಮ್. ಅವನ ಸಾಮ್ರಾಜ್ಯವನ್ನೇ ಅವನು ತೊರೆದ. ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಬಿಕಮ್ ಎ ಸೇಜ್. ಅವನ ಸಾಮ್ರಾಜ್ಯವನ್ನೇ ಅವನು ತೊರೆದು ಅವನು ಫಾರೆಸ್ಟ್ಗೆ ಹೋದ. ಬಿಕಮ್ ಎ ಸೇಜ್, ಒಂದು ಮುನಿಗಳಾಗೋಕ್ಕೆ, ಋಷಿಗಳಾಗೋದಕ್ಕೆ ಅಂತ ಅವರು ಫಾರೆಸ್ಟ್ಗೆ ಹೋದರು. ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್ ಆ್ಯಂಡ್ ಮೆಡಿಟೇಷನ್, ತುಂಬ ವರ್ಷಗಳ ಮೆಡಿಟೇಷನ್, ಪ್ರಾರ್ಥನೆ ಮತ್ತು ಧ್ಯಾನದೊಂದಿಗೆ, ಹಿ ಬಿಕಮ್ ಎ ಟ್ರೂ ಸೇಜ್ ಆ್ಯಂಡ್ ಕೇಮ್ ಟು ಬಿ ಕಾಲ್ಡ್ ವಿಶ್ವಾಮಿತ್ರ. ತುಂಬ ವರ್ಷಗಳ ತಪಸ್ಸು, ಧ್ಯಾನ ಅವರು ಮಾಡಿ, ಪ್ರಾರ್ಥನೆ ಮಾಡಿ ಅವರು ಟ್ರೂ ಸೇಜ್, ಒಬ್ಬ ನಿಜವಾದ ಮಹಾಮುನಿಗಳಾದರು. ಆ್ಯಂಡ್ ಕೇಮ್ ಟು ಬಿ ಕಾಲ್ಡ್ ವಿಶ್ವಾಮಿತ್ರ, ಮತ್ತು ಅವ್ರ ಹೆಸರಾಯಿತು ವಿಶ್ವಾಮಿತ್ರ. ವಿಶ್ವಾಮಿತ್ರ ಮೀನ್ಸ್ ದ ಫ್ರೆಂಡ್ ಆಫ್ ದ ವರ್ಲ್ಡ್. ವಿಶ್ವಾಮಿತ್ರ ಅಂದರೆ ದ ಫ್ರೆಂಡ್ ಆಫ್ ದ ವರ್ಲ್ಡ್, ಅಂದರೆ ಪ್ರಪಂಚಕ್ಕೆ ಅವರು ಫ್ರೆಂಡ್, ಮಿತ್ರ ಅಂತ. ನೋಡಿದ್ರಾ ಹೇಗಿತ್ತು ಈ ಸ್ಟೋರಿ? ಚೆನ್ನಾಗಿತ್ತಲ್ವಾ? ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ನಾವು ಬಲವಂತದಿಂದ ಏನನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ, ಪ್ರೀತಿಯಿಂದ ನಾವು ಪಡ್ಕೋಬಹುದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಈ ಸ್ಟೋರಿನೇ ಒಂದು ಸಾಕ್ಷಿ. ನೆಕ್ಸ್ಟ್ ಇಲ್ಲಿ ನೋಡಿ, ವರ್ಡ್ಸ್ ಟು ನೌ, ನಮಗೆ ಗೊತ್ತಾಗಬೇಕಾಗಿರುವಂತಹ ಪದಗಳು. ಸೇಜ್. ಸೇಜ್ ಅಂದರೆ ಹರ್ಮಿಟ್. ಹರ್ಮಿಟ್ ಅಂದರೆ ಋಷಿಗಳು, ಮುನಿಗಳು, ಜ್ಞಾನವಂತರು ಅಂತ ಅರ್ಥ. ಹಾಗಾಗಿ ಸೇಜ್ ಅಂದರೆ ಹರ್ಮಿಟ್, ಋಷಿ. ಗ್ರೀಟ್, ವೆಲ್ಕಮ್ ಅಂದರೆ ಸ್ವಾಗತಿಸು. ಎಂಟೈರ್, ಕಂಪ್ಲೀಟ್, ಹೋಲ್. ಹಾಗಾದ್ರೆ ಏನು? ಎಂಟೈರ್, ಕಂಪ್ಲೀಟ್, ಹೋಲ್ ಅಂದರೆ ಪೂರ್ಣವಾಗಿ ಅಂತ. ಎಂಟೈರ್ ಕಿಂಗ್ಡಮ್ ಅಂದರೆ ಪೂರ್ಣ, ಅವನ ಸಂಪೂರ್ಣ ಸಾಮ್ರಾಜ್ಯವನ್ನು ಅಂತಲ್ವಾ. ಹಾಗಾಗಿ ಎಂಟೈರ್ ಅಂದರೆ ಕಂಪ್ಲೀಟ್, ಹೋಲ್, ಪೂರ್ಣ. ಡ್ರ್ಯಾಗ್, ಟು ಪುಲ್ ಫೋರ್ಸ್ಫುಲಿ ಅಂತಂದರೆ ಬಲವಂತವಾಗಿ ಎಳೆಯೋದು. ಏನದು? ಫೋರ್ಸ್ಫುಲಿ ಅಂದರೆ ಬಲವಂತ. ಡ್ರ್ಯಾಗ್ ಅಂದರೆ ಟು ಪುಲ್ ಫೋರ್ಸ್ಫುಲಿ, ಎಳೆಯೋದು, ಬಲವಂತವಾಗಿ ಎಳೆಯೋದು. ಅಮೇಝಿಂಗ್, ಸರ್ಪ್ರೈಸಿಂಗ್. ಅಮೇಝಿಂಗ್ ಅಂದರೆ ಸರ್ಪ್ರೈಸಿಂಗ್ ಅಂದರೆ ಆಶ್ಚರ್ಯ. ಅಡರ್. ಅಡರ್ ಅಂದರೆ ಪಾರ್ಟ್ ಆಫ್ ದ ಕೌ ವೇರ್ ಮಿಲ್ಕ್ ಇಸ್ ಸ್ಟೋರ್ಡ್. ಹಸುವಿನ ಯಾವ ಭಾಗದಲ್ಲಿ ಹಾಲು ಸ್ಟೋರ್ ಆಗಿರುತ್ತೋ ಅದನ್ನೇನಂತ ಕರಿತೀವಿ? ಅಡರ್ ಅಂತ ಕರಿತೀವಿ, ಅಂದರೆ ಕೆಚ್ಚಲು. ಚೇಸ್ಡ್. ಚೇಸ್ಡ್ ಅಂದರೆ ಡ್ರವ್. ಡ್ರವ್ ಅಂದರೆ ಬೆನ್ನಟ್ಟು. ಚೇಸ್ ಮಾಡು ಅಂತೀವಿ, ಅಂದರೆ ಬೆನ್ನಟ್ಟು. ನೆಕ್ಸ್ಟ್ ವಿಸ್ಡಮ್. ವಿಸ್ಡಮ್ ಅಂದರೆ ನಾಲೆಡ್ಜ್, ಲರ್ನಿಂಗ್. ಸೌಂಡ್ ಜಡ್ಜ್ಮೆಂಟ್ ಅಂತಂದರೆ, ನಾಲೆಡ್ಜ್ ಅಂದರೆ ಜ್ಞಾನ, ಲರ್ನಿಂಗ್ ಅಂದರೆ ತಿಳ್ಕೊಳ್ಳೋದು, ಸೌಂಡ್ ಜಡ್ಜ್ಮೆಂಟ್ ಒಂದು ನ್ಯಾಯವನ್ನು ನಿರ್ಣಯ ಮಾಡೋದು. ಹಾಗಾದರೆ ಏನು? ವಿಸ್ಡಮ್ ಅಂದರೆ ಇಲ್ಲಿ ಜ್ಞಾನ. ನೆಕ್ಸ್ಟ್ ಡಿವೋಷನ್, ಗ್ರೇಟ್ ಲವ್ ಫಾರ್ ಗಾಡ್. ದೇವರ ಮೇಲಿರುವಂಥ ಅಪಾರವಾದ ಭಕ್ತಿ, ಅಂದರೆ ಗ್ರೇಟ್ ಲವ್ ಫಾರ್ ದ ಗಾಡ್, ತುಂಬ ಭಕ್ತಿ ಇರೋದು, ಅದನ್ನು ಭಕ್ತಿ ಅಂತ ಕರಿತೀವಿ. ಡಿವೋಷನ್ ಅಂದರೆ ಭಕ್ತಿ. ಮೆಡಿಟೇಷನ್, ಪ್ರೇಯಿಂಗ್ ವಿತ್ ಕಾನ್ಸಂಟ್ರೇಷನ್. ಮೆಡಿಟೇಷನ್ ಅಂದರೆ ಪ್ರೇಯಿಂಗ್ ವಿತ್ ಕಾನ್ಸಂಟ್ರೇಷನ್, ಪ್ರಾರ್ಥನೆ ಮಾಡೋದು, ಏಕಾಗ್ರತೆಯ ಜೊತೆಗೆ ಪ್ರಾರ್ಥನೆ ಮಾಡೋದನ್ನ ನಾವು ಡೀಪ್ ಮೆಡಿಟೇಷನ್ ಅಂತಂದರೆ ಧ್ಯಾನ. ಗಸ್ಟ್. ಗಸ್ಟ್ ಅಂದರೆ ಟು ಫ್ಲೋ ಆರ್ ಬರ್ಸ್ಟ್ ಔಟ್. ಏನು ಮಾಡೋದು? ಫ್ಲೋ ಆಗೋದು ಅಥವಾ ಬರ್ಸ್ಟ್ ಆಗೋದು ಅಂದರೆ ಸಿಡಿಯುವುದು. ಗ್ರೀಡಿ. ಗ್ರೀಡಿ ಅಂದರೆ ಡಿಸೈರ್ ಮೋರ್ ದೆನ್ ಯು ನೀಡ್. ನಿಮಗೆ ಬೇಕಾದಕ್ಕಿಂತ ಹೆಚ್ಚಿಗೆ ಆಸೆ ಪಡೋದು. ಡಿಸೈರ್ ಮೋರ್ ದೆನ್ ಯು ನೀಡ್ ಅಂದರೆ ಅತಿ ಆಸೆ. ಇದನ್ನು ಗ್ರೀಡಿ ಅಂತ ಕರಿತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಮಕ್ಕಳೇ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗಿನ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋ ಈ ಪಾಠದ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಆಗಿರುತ್ತೆ. ಅಲ್ಲಿವರೆಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.